Good morning, children. So previous class we learned Vachan Palan. That lesson we learned Vachan Palan. So here ಬರ್ತಾರೆ Vachan Palan ಅಲ್ಲಿ lion and the bhag and the punya koti. Yes, no, we learned that lesson. No. So today we are going to learn a new poem. The poem name is Sangi Sati. So what the poem name? Sangi Sati. Sati means you know. What's the poem name? Sangi Sati. Sati means you know na friends, mitra, dost. Yes, no. So Sangi Sati means we call that ಜೊತೆಗಾರರು ಅಂತ ಕರಿತೀವಿ, ಫ್ರೆಂಡ್ಸ್ ಅಂತ ಕರಿತೀವಿ. ನಾವು ಫ್ರೆಂಡ್ಸ್ಗಳನ್ನ ಎಲ್ಲೇ ಮೀಟ್ ಮಾಡ್ತೀವಿ? ಫ್ರೆಂಡ್ಸ್ನ ನಾವು ಸ್ಕೂಲಲ್ಲಿ ಮೀಟ್ ಮಾಡ್ತೀವಿ, ಕಾಲೇಜಲ್ಲಿ ಮೀಟ್ ಮಾಡ್ತೀವಿ, ಇಲ್ಲ ಯಾವ್ದಾದ್ರು ಟ್ರಿಪ್ ಹೋದಾಗ ನಾವು ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ ಅಲ್ವಾ. ಸೊ ಸಂಗಿ ಸಾಥಿ. ಸೊ ಆ ಸಾಥಿ ಮೀನ್ಸ್ ಫ್ರೆಂಡ್ಸ್. ನಾವು ಹೇಗೆ ಫ್ರೆಂಡ್ ಆಗ್ತೀವಿ, ಎಲ್ಲಿ ಫ್ರೆಂಡ್ ಆಗ್ತೀವಿ, ಎಲ್ಲಿ ಮೀಟ್ ಆಗ್ತೀವಿ ಅನ್ನೋದನ್ನ ಈ ಪೋಯಮ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಪ್ಯಾರಾಗ್ರಾಫ್ ನ ಬಾಕ್ಸ್ ಅಲ್ಲಿ ಇದೆ. ಕವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, जगदीश आर्य ಅಂತ पोयम ಬರ್ತಿರೋರು. इस कविता में बच्चों को मित्रता का महत्व समझाया गया है. ಸೊ ಈ ಪೋಯಮ್ ಅಲ್ಲಿ ಮಕ್ಕಳಿಗೆ ಏನ್ ಹೇಳ್ತಾರೆ ಅಂದ್ರೆ, ಮಿತ್ರತಾ ಮೀನ್ಸ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಸ್ಟಾರ್ಟ್ ದ ಪೋಯಮ್ ನ 2 ಪ್ಯಾರಾಗ್ರಾಫ್ ರೀಡ್ ಮಾಡ್ತೀನಿ ನೋಡಿ. संगी साथी प्यारे प्यारे घर से आते न्यारे न्यारे, माता पिता के राज दुलारे, विद्यालय में मिलते सारे, सभी यहाँ पर पढ़ने आते, उत्तम शिक्षक उन्हें पढ़ाते, लिखते पढ़ते आते जाते, आपस में साथी बन जाते. One more time I'll read. संगी साथी प्यारे प्यारे घर से आते न्यारे न्यारे, माता पिता के राज दुलारे, विद्यालय में मिलते सारे. This is the first paragraph. Now second paragraph. सभी यहाँ पर पढ़ने आते, उत्तम शिक्षक उन्हें पढ़ाते, लिखते पढ़ते आते जाते, आपस में साथी बन जाते. Okay, now I'll explain the first paragraph now. संगी साथी प्यारे प्यारे. So संगी साथी means friends ಗಳು, ಮುದ್ದಾಗಿರೋ ಫ್ರೆಂಡ್ಸ್ ಗಳು. ನ್ಯಾರೆ ಮೀನ್ಸ್ ಪ್ರೀತಿಯ ಫ್ರೆಂಡ್ಸ್ ಗಳು, ಪ್ರೀತಿ ತುಂಬಿರುವಂತ ಫ್ರೆಂಡ್ಸ್ ಗಳು ಸ್ಕೂಲ್ ಬರ್ತಾರೆ. ಗರ್ಸೆ ಆತೆ ನ್ಯಾರೆ ನ್ಯಾರೆ, ಆ ಫ್ರೆಂಡ್ಸ್ ಗಳು ಎಲ್ಲಿಂದ ಬರ್ತಾರೆ? ಗರ್ಸೆ ಮನೆಯಿಂದ ಫ್ರೆಂಡ್ಸ್ ಗಳು ಬರ್ತಾರೆ. ಮಾತಾ ಪಿತಾಕ್ಕೆ ರಾಜ್ ದುಲಾರೆ. ಸೊ ರಾಜ್ ದುಲಾರೆ ಮೀನ್ಸ್ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ಅಂದ್ರೆ ಎಲ್ಲ ಎಂತ ತಂದೆ ತಾಯಿಗಳ ಮಕ್ಕಳು ಅಂದ್ರೆ ಅವ್ರನ್ನೇ ಒಂದು ರಾಜನ ತರ, ಮಗಳಾದ್ರೆ ರಾಣಿ ತರ ನೋಡ್ತಾರಲ್ಲ. ಸೊ ಆ ಮಕ್ಕಳಿಗೆ ಆ ತಂದೆ ತಾಯಿಗೆ ತನ್ನ ಮಕ್ಕಳು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಸೊ ಅಂತ ರಾಜ್ ದುಲಾರೆ, ರಾಜನ್ಗೆ ಅವ್ರ ಮಕ್ಕಳನ್ನ ಅವ್ರು ಯಾರು ಕಂಪೇರ್ ಮಾಡ್ಕೋತಾರೆ? ರಾಜನ್ಗೆ. ನನ್ ಮಗ ಯಾವ ರಾಜನಿಗೂ ಕಡಿಮೆ ಇಲ್ಲ, ನನ್ ಮಗಳು ಯಾವ ರಾಣಿಗೂ ಕಡಿಮೆ ಇಲ್ಲ ಅಂತಲ್ಲ. ಸೊ ತುಂಬಾ ಪ್ರೀತಿಯ ಮಕ್ಕಳು, ಅಪ್ಪ ಅಮ್ಮನ ಮುದ್ದಿನ ಮಕ್ಕಳು. ಎಲ್ಲಿಂದ ಬರ್ತಾರೆ? ಘರ್ಸೆ ಆತೆ. ಸೊ ಮನೆಯಿಂದ ಬರ್ತಾರೆ. ವಿದ್ಯಾಲಯ ಮೇ ಮಿಲ್ತೆ ಸಾರೆ. ಸೊ ಅವರೆಲ್ಲರೂ ಎಲ್ಲಿ ಮೀಟ್ ಮಾಡ್ತಾರೆ? ಮಕ್ಕಳು, ಮುದ್ದಾದ ಮಕ್ಕಳು, ಅಪ್ಪ ಅಮ್ಮನ ಪ್ರೀತಿ ಮಕ್ಕಳು, ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡುವಂತ ಮನ್ಸಿರೋ ಮಕ್ಕಳು. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಗರ್ಸೆ, ಮನೆಯಿಂದ ಬರ್ತಾರೆ. ಮನೆಯಿಂದ ಬಂದು ಎಲ್ಲಿ ಮಿಲ್ತೆ ಮೀನ್ಸ್ ಮೀಟ್ ಮಾಡೋದು. ಎಲ್ಲರೂ ಎಲ್ಲಿ ಸೇರ್ತಾರೆ ಅಂದ್ರೆ ವಿದ್ಯಾಲಯ ಮೀನ್ಸ್ ಸ್ಕೂಲ್. ಎಲ್ಲರೂ ಎಲ್ಲಿ ಸೇರ್ತಾರೆ ಅಂದ್ರೆ ಸ್ಕೂಲ್ ಅಲ್ಲಿ ಸೇರ್ತಾರೆ. ಸೆಕೆಂಡ್ ಪ್ಯಾರಾಗ್ರಾಫ್. सभी यहाँ पर पढ़ने आते, उत्तम शिक्षक उन्हें पढ़ाते. सभी यहाँ पे पढ़ने आते. ಮೇನ್ ಆಗಿ ಸ್ಕೂಲ್ ಮಕ್ಕಳು ಯಾಕೆ ಬರ್ತಾರೆ? ಫ್ರೆಂಡ್ಶಿಪ್ ಮಾಡಕ್ಕೆ ಬರ್ತಾರೆ. ಓಕೆ, ಸೆಕೆಂಡ್ರಿ. ಆಮೇಲೆ ಕೆಲವೊಂದು ಪಾಠಗಳನ್ನ ತಿಳ್ಕೊಳಕ್ ಬರ್ತಾರೆ, ಮತ್ತೆ ಎಂಜಾಯ್ಮೆಂಟ್ಗೂ ಬರ್ತಾರೆ. ಅದ್ರ ಜೊತೆ ಮುಖ್ಯವಾಗಿ ಯಾಕೆ ಬರ್ತಾರೆ ಮಕ್ಕಳು ಸ್ಕೂಲ್ಗೆ? ಸ್ಕೂಲು ಅಂದಾಗ ಮಕ್ಕಳು ಇಮ್ಯಾಜಿನೇಷನ್ ಏನು? ಎಜುಕೇಶನ್ ಅಂತ ಅಲ್ವಾ, ಶಿಕ್ಷಣ ಅಂತ ಅಲ್ವಾ. ಸೊ ಮಕ್ಕಳು ಸ್ಕೂಲ್ಗೆ ಯಾಕೆ ಬರೋದು? ಶಿಕ್ಷಣಕ್ಕೋಸ್ಕರ. ಸೊ ಪಡ್ನೆ ಆತೆ, ಮಕ್ಕಳುಗಳು ಯಾಕೆ ಬರ್ತಾರೆ ಅಂದ್ರೆ ಓದೋಕ್ಕೋಸ್ಕರ ಸ್ಕೂಲ್ಗೆ ಬರ್ತಾರೆ. ಉತ್ತಮ ಶಿಕ್ಷಕ ಪಡಾತೆ. ಸೊ ಉತ್ತಮವಾದ ಶಿಕ್ಷಕರು ಅವ್ರಿಗೆಲ್ಲರಿಗೂ ಏನ್ ಮಾಡ್ತಾರೆ? ಪಾಠಗಳನ್ನ ಹೇಳ್ಕೊಡ್ತಾರೆ. ಲಿಖತೆ ಪಡ್ತೆ ಆತೆ ಜಾತೆ, ಓದ್ತಾ ಬರಿತವ್ರು ಏನ್ ಮಾಡ್ತಾರೆ? ಆತೆ ಜಾತೆ, ಹೋಗು ಬಂದು ಮಾಡ್ತಾರೆ. ಇನ್ನೇನು ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಮಕ್ಕಳು ಓದ್ಬೇಕು ಬರಿಬೇಕು, ಅವಾಗ ಏನ್ ಮಾಡ್ತಾರೆ? ಆತೆ ಅವ್ರ ಸ್ಕೂಲಿಗೆ ಬರ್ತಾರೆ. ಸೊ ಸಂಜೆ ಆಯ್ತು, ಸ್ಕೂಲ್ ಮುಗಿತವಾಗ ಏನ್ ಮಾಡ್ತಾರೆ? ಜಾತೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಹೋಮ್ವರ್ಕ್ ಗಳನ್ನ ತಗೊಂಡು, ಏನ್ ಕಲಿತ ಸ್ಕೂಲ್ ಅಂತ ತಗೊಂಡು ಅದನ್ನೆಲ್ಲ ಏನ್ ಮಾಡ್ತಾರೆ? ಹೋಗ್ತಾರೆ. ಅಂದ್ರೆ
ಸ್ಕೂಲ್ಗೆ ಬಂದು ಹೋಗಿ ಮಾಡ್ತಾರೆ. ಸುಮ್ಮನೆ ಬಂದು ಹೋಗಿ ಎಲ್ಲ ಪಟ್ಟೆ ನಿತ್ಯ ಓದು ಬರ್ದು ಸ್ಕೂಲ್ಗೆ ಮನೆಗೆ ಹೋಗ್ತಾ ಇರ್ತಾರೆ. आपस में साथी बन जाते. ಹೀಗೆ ಸ್ಕೂಲ್ಗೆ ಮನೆಗೆ ಬಂದು ಹೋಗ್ಬೇಕಾದ್ರೆ ಕಲಿಯೋದ್ರ ಜೊತೆಗೆ ಪಠ್ಯ ಲಿಖತೆ ಬರೆಯೋದ್ರ ಜೊತೆಗೆ ಮತ್ತೆ ಪಾಠ ಕಲಿಯೋದ್ರ ಜೊತೆಗೆ ಸಾಥಿ ಬನ್ ಜಾತೆ, ಫ್ರೆಂಡ್ಶಿಪ್ ಕೂಡ ಮಾಡ್ಕೊಳ್ತಾರೆ, ಫ್ರೆಂಡ್ ಕೂಡ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? 2 paragraph understood, no? One more time I'll read, okay? First paragraph. संगी साथी प्यारे प्यारे घर से आते न्यारे न्यारे, माता पिता के राज दुलारे विद्यालय में मिलते सारे, सभी यहाँ पर पढ़ने आते उत्तम शिक्षक उन्हें पढ़ाते, लिखते पढ़ते आते जाते आपस में साथी बन जाते. Next, now third paragraph. First, look at the third paragraph. Okay. एक दूसरे का साथ निभाते, बिना मिले सुख चैन ना पाते, जो भी खाना घर से लाते साथ साथ मिलजुल कर खाते. Last paragraph. बुरी भावना से भागो, प्यार मित्रता सब में जागो, वैर विरोध क्यों करे लड़ाई, सब आपस में भाई भाई. थर्ड पैराग्राफ वन मोर टाइम. एक दूसरे का साथ निभाते, बिना मिले सुख चैन ना पाते, जो भी खाना घर से लाते साथ साथ मिलजुल कर खाते. Now last. बुरी भावना मन से भागे, प्यार मित्रता सब में जागे, वैर विरोध क्यों करे लड़ाई, सब आपस में भाई भाई. Okay. Now third paragraph. एक दूसरे का साथ निभाते. ಅವ್ರು ಏನ್ ಮಾಡ್ತಾರೆ, ಓದ್ತಾ ಬರಿತಾ ಫ್ರೆಂಡ್ಶಿಪ್ ನ ಮಾಡ್ಕೋತಾರೆ. ಮತ್ತೆ ಆ ಫ್ರೆಂಡ್ಶಿಪ್ ನ ಏನ್ ಮಾಡ್ತಾರೆ, ಏಕ್ ದೂಜೆ ಕಾ ಸಾಥ್ ನಿಭಾತೆ, ಆ ಫ್ರೆಂಡ್ಶಿಪ್ ನ ಹಾಗೆ ಉಳಿಸ್ಕೊತಾ ಹೋಗ್ತಾರೆ. ಯಾಕಂದ್ರೆ ಅವ್ರ ಫೀಲಿಂಗ್ಸ್ ಇವ್ರ ಫೀಲಿಂಗ್ಸ್ ಎಲ್ಲ ಶೇರ್ ಆಗಿರುತ್ತಲ್ವಾ. ಸೊ ಅವ್ರಿಬ್ರು ಫ್ರೆಂಡ್ಶಿಪ್ ನ ಹಾಗೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಬಿನಾ ಮಿಲೆ ಸುಖ ಚೈನ್ ಪಾತೆ, ಅವ್ರಿಬ್ರು ಮೀಟ್ ಮಾಡ್ತಾ ಇದ್ರೆ ಸುಖ ಚೈನ್ ಪಾತೆ ಅಂದ್ರೆ ಸುಖ ಸಿಗಲ್ಲ. ಅಂದ್ರೆ ಸ್ಕೂಲಿಗೆ ಬಂದ್ಬಿಟ್ಟು ನಾನು ಯಾತ್ರ ಸೇರಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ಹೇಳಿದಾರೆ, ನಾನು ಒಬ್ಬಳೇ ಕುತ್ಕೋತೀನಿ, ನಾನು ಒಬ್ಬಳೇ ತಿಂತೀನಿ ಅಂದ್ರೆ ಆಗುತ್ತ, ಅಲ್ಲಿ ಏನಾಗುತ್ತೆ ಅವ್ರಿಗೆ ಸುಖ ಇರಲ್ಲ. ಸುಖ ಮೀನ್ಸ್ ನೆಮ್ಮದಿ ಇರಲ್ಲ. ಒಂದ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತಾಗಲ್ಲ. ಅವಾಗ ಅವ್ರಿಗೆ ಒಂಟಿ ಆಗ್ಬಿಡ್ತಾರೆ, ಅಲೋನ್ ಆಗ್ಬಿಡ್ತಾರೆ. ಸೊ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾರೆ, ಗ್ರೂಪ್ ಅಲ್ಲಿ ಇರ್ಬೇಕು, ಸಮಾಜದ ಜೊತೆ ಇರ್ಬೇಕು, ಜನಗಳ ಜೊತೆ ಹೊಂದ್ಕೋಬೇಕು. ಸ್ಕೂಲಲ್ಲಿರೋ ಮಕ್ಕಳ ಜೊತೆ ನೀವು ಹೊಂದ್ಕೊಂಡಾಗ ಸಮಾಜದಲ್ಲಿರೋ ಜನಗಳ ಜೊತೆ ಹೊಂದ್ಕೊಳಕ್ ಸಾಧ್ಯ. ನೀವು ಸ್ಕೂಲಲ್ಲಿರೋ ಮಕ್ಕಳ ಜೊತೆ ಹೊಂದ್ಕೊಂಡ್ರೆ ಸಮಾಜದಲ್ಲಿರೋ ಜನಗಳ ನೋಡಕ್ ಎದುರ್ಕೊಳ್ತೀರ, ಅವಾಗ ಮಾತಾಡಕ್ಕೆ ಎದುರ್ಕೊಳ್ತೀರ ಅವ್ರ ಜೊತೆ. ಸೊ ಆತರ ಕಲ್ಸ್ಕೊಡೋದು ಎಲ್ಲಿಂದ ನಿಮ್ಗೆ, ಸ್ಕೂಲಿಂದ. ಅದಕ್ಕೋಸ್ಕರ ಫ್ರೆಂಡ್ಗಳನ್ನ ಮೀಟ್ ಮಾಡ್ಬೇಕು. ಕೆಟ್ಟವ್ರು ಇರ್ತಾರೆ, ಒಳ್ಳೇದಿರ್ತಾರೆ, ಒಳ್ಳೇದು ತಗೋತಾ ಹೋಗ್ಬೇಕು, ಅವ್ರನ್ನ ಮೀಟ್ ಮಾಡೋ ಜೊತೆ ಸ್ನೇಹನು ಬೆಳೆಸ್ಬೇಕು. ಅವಾಗ ನಮ್ಗೆ ಏನಾಗುತ್ತೆ, ನಮ್ ಫೀಲಿಂಗ್ಸ್ ಶೇರ್ ಆಗುತ್ತೆ. ನಮ್ ನೋವು ಏನಿದ್ರು ಅವ್ರು ಹೇಳ್ಕೊತೀವಿ, ನಮ್ ಖುಷಿ ಏನಿದ್ರು ಫ್ರೆಂಡ್ಸ್ ಗಳಿಗೆ ಹೇಳ್ಕೊಡ್ತೀವಿ, ನಮ್ ದುಃಖ ಏನಿದ್ರು ಫ್ರೆಂಡ್ ಗಳಿಗೆ ಹೇಳ್ಕೊಡಾಗ ನಮ್ಗೆ ಏನಾಗುತ್ತೆ, ಅವ್ರು ಹೆಲ್ಪ್ ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್, ಬಟ್ ನಮ್ಗೆ ಅವಾಗ ಏನಾಗುತ್ತೆ, ಸಮಾಧಾನ ಸಿಗುತ್ತೆ. ಎಸ್ ನೋ. ಕೆಲವು ಫ್ರೆಂಡ್ಸ್ ಗಳು ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ, ಓದು ಮಾಡು ಅಂತ ಹೇಳ್ಕೊಡ್ತಾರೆ. ಅವಾಗ ನಮ್ಗೆ ಏನಾಗುತ್ತೆ, ರಿಯಲೈಸ್ ಆಗುತ್ತೆ. ಅಪ್ಪ ಅಮ್ಮ ಹೇಳ್ದಾಗ ನಮ್ಗೆ ಅದು ರಿಯಲೈಸ್ ಆಗಲ್ಲ. ಫ್ರೆಂಡ್ ಹೇಳಿದಾಗ ನಮ್ಗೆ ಏನಾಗುತ್ತೆ, ಹೌದಲ್ವಾ ನಮ್ಮಲ್ಲಿ ಇಷ್ಟು ಕಷ್ಟ ಅದಲ್ಲ, ಅಮ್ಮ ಎಷ್ಟು ಕಷ್ಟ ಪಡಲ್ಲ, ಅಪ್ಪ ಎಷ್ಟು ಕಷ್ಟ ಪಡ್ತಾರಲ್ವಾ, ಹೌದು ನಾನು ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಈ ತರ ಭಾವನೆಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಜೋಬಿ ಖಾನ ಘರ್ಸೆ ಲಾತೆ, ಮನೆಯಿಂದ ನಾವ್ ಏನೇ ಫುಡ್ ತಗೊಂಡ್ಬಂದ್ರು ಸಾಕ್ ಸಾಕ್ ಮಿಲ್ಜುಲ್ ಕರ್ ಖಾತೆ, ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಕುತ್ಕೊಂಡು ತಿಂತೀವಿ. ನಿಮ್ಗೆ ಗೊತ್ತಿರುತ್ತಲ್ವಾ, ನೀವು ಸ್ಕೂಲ್ಗೆಲ್ಲ ಬಂದಾಗ ಏನ್ ಮಾಡ್ತೀವಿ, ಶೇರಿಂಗ್ ಮಾಡ್ಕೊಂಡು ಒಬ್ಬೊಬ್ರು ತಿಂತಾ ಇದ್ರಲ್ವಾ. ಸೊ ಅದರ ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಫ್ರೆಂಡ್ಶಿಪ್ ಇನ್ನು ಜಾಸ್ತಿ ಗಟ್ಟಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಬುರಿ ಭಾವನಾ ಮನ್ಸೆ ಬಾಗೆ, ಬುರಿ ಭಾವನೆ ಕೆಟ್ಟ ಆಲೋಚನೆಗಳು ಮನಸ್ಸಿಂದ ಹೊರಗಡೆ ಹೋಗ್ಬೇಕು. ಪ್ಯಾರ್ ಮಿತ್ರತಾ ಸಬ್ಮೆ ಜಾಗೆ, ಎಲ್ಲರಲ್ಲೂ ಪ್ರೀತಿ ಮತ್ತೆ ಫ್ರೆಂಡ್ಶಿಪ್ ಅನ್ನೋದು, ವಿಶ್ವಾಸ ಅನ್ನೋದು ಬೆಳಿಬೇಕು. ವೈರ್ ವಿರೋಧ ಕ್ಯೂ ಕರೆ ಲಡಾಯಿ, ನಾವ್ ಯಾರ ಜೊತೆ ಆದ್ರೂ ಸರಿ ಯಾಕೆ ದ್ವೇಷ ಮಾಡ್ಕೋಬೇಕು, ಯಾರ ಜೊತೆ ಆಗ್ಲಿ ಯಾಕೆ ಜಗಳ ಮಾಡ್ಕೋಬೇಕು. ಸ್ಕೂಲಿಗೆ ಬಂದಿರೋದು ಎಲ್ಲರೂ ಒಟ್ಟಿಗೆ ಇರೋಕೆ, ಮತ್ತೆ ಎಲ್ಲರೂ ಒಟ್ಟಿಗೆ ಓದಕ್ಕೆ, ಎಲ್ಲರೂ ಒಟ್ಟಿಗೆ ಬೆಳೆಯೋಕೆ, ಇನ್ನೊಬ್ಬರನ್ನ ಬೆಳೆಸಕ್ಕೆ. ಸೊ ನಮ್ಮ ಮಧ್ಯದಲ್ಲಿ ಯಾಕೆ ಜಗಳ, ಯಾಕೆ ಒಬ್ರನ್ನೊಬ್ರು ನೋಡ್ದೆ ಒಬ್ರೊಬ್ರು ಕಂಡ್ರೆ ಆಗ್ತಾ ಇರೋದು, ಯಾಕೆ ನಾವು ಒಬ್ಬೊಬ್ರನ್ನ ದ್ವೇಷ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಬ್ ಆಪಸ್ ಮೇ ಬಾಯಿ ಬಾಯಿ, ನಾವೆಲ್ಲ ಬಾಯ್ ಬಾಯ್ ಹಾಯ್ ಬಾಯ್ ಅಂತಾರ ಫ್ರೆಂಡ್ಗಳು, ನಾವು ಬಾಯ್ ಬಾಯ್ ಅಣ್ಣ ತಮ್ಮ ತರ ಇಲ್ಲ ಫ್ರೆಂಡ್ಗಳ ತರ. ನಮ್ಮ ಮಧ್ಯೆ ಯಾಕೆ ಈ ಜಗಳ, ನಮ್ಮ ಮಧ್ಯೆ ಯಾಕೆ ಈ ತರ ದ್ವೇಷ ಅಂತ ಹೇಳ್ತಾ ಇದ್ದಾರೆ.
Understood the poem? One more time, read fully poem, okay? Keep the finger there, just follow the letter. संगी साथी प्यारे प्यारे घर से आते न्यारे न्यारे माता पिता के राज दुलारे विद्यालय में मिलते सारे सभी यहाँ पर पढ़ने आते उत्तम शिक्षक उन्हें पढ़ाते लिखते पढ़ते आते जाते आपस में साथी बन जाते एक दूसरे का साथ निभाते बिना मिले सुख चैन न पाते जो भी खाना घर से लाते साथ साथ मिलजुल कर खाते बुरी भावना मन से भागे प्यार मित्रता सब में जागे वैर विरोध क्यों करे लड़ाई सब आपस में भाई भाई ಅಂಡರ್ಸ್ಟ್ಯಾಂಡ್ ದ ಪೋಯಮ್ ನೋ ಸೊ ನಿಮ್ಮ ಟೆಸ್ಟ್ ಬರ್ಬೋದು ಯಾವಾಗಲೂ ಫಸ್ಟ್ ಪ್ಯಾರಾಗ್ರಾಫ್ ಸೆಕೆಂಡ್ ಪ್ಯಾರಾಗ್ರಾಫ್ ನೀವು ಫಸ್ಟ್ ಸೆಕೆಂಡ್ ಎರಡು ಬೈ ಹಾರ್ಟ್ ಅಂತ ಬರ್ಕೊಳ್ಳಿ ಓಕೆ ಯಾವಾಗ ವಿಡಿಯೋ ನೋಡ್ತಾ ಆ 2 ಪ್ಯಾರಾಗ್ರಾಫ್ ನೀವು ಬೈ ಹಾರ್ಟ್ ಮಾಡಿರಬೇಕು ಓಕೆ ಅದು ನಿಮ್ಮ ಟೆಸ್ಟ್ ಬರ್ಬೋದು ಓಕೆ ನಾ ಕ್ವೆಶ್ಚನ್ ಆನ್ಸರ್ ಮೇಲೆ ಆಮೇಲೆ ಹೋಗೋಣ फिल इन द ब्लैंक्स ಇದೆ ನೋಡಿ डैश में मिलते सारे मंदिर में या विद्यालय में आंसर इज विद्यालय सेकंड मार्क टिक ಮಾಡ್ಕೊಳ್ಳಿ नेक्स्ट उत्तम डैश उन्हें पढ़ाते उत्तम विद्यार्थी या उत्तम शिक्षक सेकंड वन राइट मार्क ಇದೆ राइट मार्क ಹಾಕಬೇಕು ಅದ್ರ ಮೇಲೆ ಓಕೆ नेक्स्ट एक दूसरे का डैश निभाते फर्स्ट वन साथ ಇದೆ सेकंड वन हाथ ಇದೆ सो फर्स्ट वन साथ फर्स्ट वन के राइट मार्क नेक्स्ट बिना मिले डैश ना पाते सुख चैन ना पाते सुख दुख ना पाते फर्स्ट वन सुख चैन ना पाते ಅದಕ್ಕೆ ಟಿಕ್ ಮಾರ್ಕ್ ಹಾಕೊಳ್ಳಿ साथ साथ डैश खाते मिलजुल कर खाते फर्स्ट वन के राइट मार्क हाकಿ नेक्स्ट बुरी भावना डैश से भागे मन से सेकंड वन के राइट मार्क हाकಿ नेक्स्ट डैश सब में जागे प्यार मित्रता वैर विरोध प्यार मित्रता फर्स्ट वन के राइट टिक मार्क हाकಿ राइट मार्क हाकಿ ಓಕೆ ಹಾಗೆ ನೀವು ಆ ಫಿಲ್ ಅಲ್ಲಿ ಎಲ್ಲ ಫಿಲ್ ಮಾಡಬೇಕು ನೀವು ಟಿಕ್ ಮಾರ್ಕ್ ಯಾವುದು ಅಂತ ಹಾಕಿದ್ರೆ ಅದು ಕರೆಕ್ಟ್ ಆನ್ಸರ್ ಅದನ್ನ ನೀವು ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಿಲ್ ಕೂಡ ಮಾಡಬೇಕು ಕ್ಲಿಯರ್ ಚಿಲ್ಡ್ರನ್ ವಿಡಿಯೋ ನೋಡಿದಾಗ ನೀವು ಟೆಕ್ಸ್ಟ್ ಬುಕ್ ನು ಫಿಲ್ ಮಾಡ್ಕೋಬೇಕು ಕ್ಲಿಯರ್ ನೆಕ್ಸ್ಟ್ सब डैश में बाई बाई आपस सेकंड वन आपस ಇದೆಯಲ್ಲ ಆ ಸೆಕೆಂಡ್ ಒನ್ ಗೆ ಟಿಕ್ ಮಾಡಿ ಅದನ್ನ ಫಿಲ್ ಮಾಡಿರಬೇಕು ಓಕೆ ಈ ಬ್ಲಾಂಕ್ಸ್ ಇದೆಯಲ್ಲ ಆ ಬ್ಲಾಂಕ್ಸ್ ಅಲ್ಲಿ ನೀವು ಫಿಲ್ ಮಾಡಬೇಕು ಆನ್ಸರ್ಸ್ ಗಳನ್ನ ಕ್ಲಿಯರ್ ಚಿಲ್ಡ್ರನ್ नेक्स्ट ನೋಡಿ अपोजिट वर्ड विरोधार्थक शब्द बुरा अच्छा फर्स्ट वन सेकंड वन सुख दुख नेक्स्ट वन चैन मुश्किल चैन मीन्स रिलैक्स रेस्ट मुश्किल मीन्स प्रॉब्लम्स डिफिकल्टीज नेक्स्ट वन मित्र शत्रु नेक्स्ट मिलना बिछड़ना मिलना ಅಂದ್ರೆ ಸೇರೋದು ಬಿछड़ना ಅಂದ್ರೆ ಬಿಟ್ಟು ಹೋಗೋದು नेक्स्ट सोना जागना ओके जगना आके मात्र ಬೇಕಾ ಓಕೆ ನೆಕ್ಸ್ಟ್ ಒನ್ ನೋಡಿ ಮಿಲ್ಜುಲ್ತೆ ಶಬ್ದ ಲಿಖೋ ಅಂದ್ರೆ ಈಗ ಜೋಡಿ ಪದಗಳು ಬರುತ್ತಲ್ಲ ಆ ಜೋಡಿ ಪದಗಳನ್ನ ಮಿಲ್ಜುಲ್ತೆ ಶಬ್ದ ಅಂತ ಹೇಳ್ತಾರೆ ಸಂಗಿ ಸಾಥಿ ಆತರ ಸಂಗಿಗೆ ಸಾಥಿ ಫಸ್ಟ್ ಒನ್ ಸೆಕೆಂಡ್ ಒನ್ ಪ್ಯಾರೆ ನ್ಯಾರೆ नेक्स्ट लास्ट वर्ड ಇರುತ್ತಲ್ಲ ಒಂದೇ ಈಕ್ವಲ್ ಆಗಿರುತ್ತೆ ಆತೆ ಜಾತೆ ಸುಖ ದುಃಖ ನೆಕ್ಸ್ಟ್ ಮಿಲ್ನ ಜುಲ್ನ ಮಿಲ್ ಜುಲ್ ಮಿಲ್ನ ಇಲ್ಲ ಬರೀ ಮಿಲ್ ಇದೆ ನೀವು ಜುಲ್ ಅಂತ ಬರೀ ಸರ್ ಮಿಲ್ ಜುಲ್ ನೆಕ್ಸ್ಟ್ ಒನ್ ವೈ ವಿರೋಧ विरोध
ಸ್ಟಾರ್ಟ್ ಮಾಡೋಣ. ನೋಡಿ, अन्य ಶಬ್ದ ಲಿಖೋ ಅಂದ್ರೆ ಈ ಪದಗಳಿಗೆ ಬೇರೆ ಶಬ್ದಗಳು, ಬೇರೆ ಸಮಾನಾರ್ಥಕ ಶಬ್ದಗಳು, ಈಕ್ವಲೆಂಟ್ ವರ್ಡ್ಗಳನ್ನ ಬರಿಬೇಕಂತೆ. ಮಾತಾಗಿನ 2 ವರ್ಡ್ ಏನೇನು ಹೇಳ್ಬೋದು ನೀವು? ಒಂದು ಮಾ, ಅನದರ್ ಒನ್ ಇಸ್ ಜನನಿ. नेक्स्ट वन साथी, दोस्त, मित्र. दोस्त, मित्र. नेक्स्ट शिक्षक, अध्यापक, ಒಂದೇ ಸಾಥಿ, अध्यापक. नेक्स्ट घर, गृह, मकान. नेक्स्ट वन भावना, मन का भावना. मन की बात ಅಂತ ಬರ್ಕೊಳ್ಳಿ. ಭಾವನಾ ಮೀನ್ಸ್ ಮನ್ ಕಿ ಬಾತ್, ಮನಸ್ಸಿನ ಮಾತು, ಮನಸ್ಸಿನ ಭಾಷೆ, ಮನಸ್ಸಿನ ಫೀಲಿಂಗ್ಸ್. ನೆಕ್ಸ್ಟ್ ಮಿತ್ರ, ಅಗೇನ್ ದೇ ಗಿವನ್ ದೋಸ್ತ್, ಸಹಪಾಠಿ. ದೋಸ್ತ್, another one is ಸಹಪಾಠಿ. सहपाठी. another one, last one is लड़ाई, झगड़ना, युद्ध. ಇಲ್ಲಿ ಬರೀತೀನಿ. झगड़ना, युद्ध. नेक्स्ट में ಪಡೋ और लिखो, ಇದನ್ನ ಹೇಳ್ಬೇಕಂತೆ, ಹಾಗೆ ಬರಿಬೇಕಂತೆ. ಇದು ನೀವೇ ಬರೀರಿ ಮನೆಯಲ್ಲಿ. ವಿದ್ಯಾಲಯದ ವಿದ್ಯಾಲಯ ಬರಬೇಕು. ನೆಕ್ಸ್ಟ್ ಶಿಕ್ಷಕ್, ಸೇಮ್ ಥಿಂಗ್, ಶಿಕ್ಷಕ್. पढ़ना, पढ़ना. नेक्स्ट निभाना, अगेन you write that only, okay? भावना, भावना. आपस, आपस. नेक्स्ट ನೋಡಿ, ಟಿಕ್ ರೈಟ್ ಅರೌಂಡ್. ಈ ವರ್ಡ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಆ ಸ್ಪೆಲ್ಲಿಂಗ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ರೈಟ್ ಯಾವುದು ಅಂತ ಟಿಕ್ ಮಾಡೋದು. ಫಸ್ಟ್ ಒನ್ ರಾಜ್ ದುಲಾರೆ, ಸೆಕೆಂಡ್ ಒನ್ ರಾಜ್ ದುಲಾರೆ. ಸೊ ಫಸ್ಟ್ ಒನ್ ಇಸ್ ರೈಟ್, ಯಾಕಂದ್ರೆ ಆಕಿ ಮಾತ್ರ ಇದೆ, ಸೆಕೆಂಡ್ ಒನ್ ಅಲ್ಲಿ ಆಕಿ ಮಾತ್ರ ಇಲ್ಲ. ಸೊ ಫಸ್ಟ್ ಒನ್ ರೈಟ್, ಅಲ್ಲಿ ನೀವು ಟಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ಗೆ ಟಿಕ್. ಓಕೆ, ನೆಕ್ಸ್ಟ್ ಫಸ್ಟ್ ಬಾಕ್ಸ್ ಗೆ. ನೆಕ್ಸ್ಟ್ ಒನ್ ವಿದ್ಯಾಲಯ, ವಿದ್ಯಾಲಯ. ಇಲ್ಲೂ ಅಷ್ಟೇ ಫಸ್ಟ್ ಬಾಕ್ಸ್ ಗೆ ಟಿಕ್. ಓಕೆ, ನೆಕ್ಸ್ಟ್ ಶಿಕ್ಷಕ್, ಶಿಕ್ಷಕ್. ಇಲ್ಲೂ ಅಷ್ಟೇ ಫಸ್ಟ್ ಬಾಕ್ಸ್ ಗೆ ನೀವು ಟಿಕ್ ಮಾಡಬೇಕು. ನಾನು ಇಲ್ಲಿ 1 ಅಂತ ಯಾಕೆ ಕೊಟ್ಟಿದ್ದೆ? ಫಸ್ಟ್ ಬಾಕ್ಸ್ ಅಂತ, ಫಸ್ಟ್ ಬಾಕ್ಸ್ ಗೆ ರೈಟ್ ಮಾಡ್ತಂತ. ನೆಕ್ಸ್ಟ್ ಗಾಲಿ, ಗಲಿ. ಸೊ ಇಲ್ಲಿ ಒಂದು ಸೆಕೆಂಡ್ ಬಾಕ್ಸ್ ಗೆ ಟಿಕ್ ಮಾರ್ಕ್. ಓಕೆ, ನೆಕ್ಸ್ಟ್ ವೈ, ವೇರ್. ಸೊ ವೈ ದಿ ಫಸ್ಟ್ ಬಾಕ್ಸ್. ನೆಕ್ಸ್ಟ್ ಬುರಿ, ಬುರಿ. ಸೊ ಇಲ್ಲೂ ಅಷ್ಟೇ ಫಸ್ಟ್ ಬಾಕ್ಸ್ ಗೆ ರೈಟ್ ಮಾರ್ಕ್. ನೆಕ್ಸ್ಟ್ ಲಡಾಯಿ, ಲಡಾಯಿ. ಇಲ್ಲೂ ಅಷ್ಟೇ ಫಸ್ಟ್ ಬಾಕ್ಸ್ ಗೆ ರೈಟ್ ಮಾರ್ಕ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಅದಕ್ಕಿಂತ ಮುಂಚೆ ಇದನ್ನ ಫಿಲ್ ಮಾಡ್ಬಿಡೋಣ. ಓಕೆ, ಇಲ್ಲೇ ಫಿಲ್ ಮಾಡೋಣ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಜಂಬಲ್ ಮಾಡಿ ಕೊಟ್ಟಿದ್ದಾರೆ ಆ ವರ್ಡ್ ನ. ನೀವು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಬರೀಬೇಕು. ನಾವೀಗ ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಶನ್ ಬರೆಯೋಣ. ಪಿತಾ ಮಾತಾ ರಾಜ್ ದುಲಾರೆ ಕೆ ಅಂತ ಇದೆ. ಮಾತಾ ಪಿತಾಗೆ ರಾಜ್ ದುಲಾರೆ ಅಂತ ಬರಿಬೇಕು. ಮಾತಾ ಪಿತಾಗೆ राज दुलारे. दिस इज फर्स्ट वन, राइट आंसर. ओके, नेक्स्ट नोड़ी, हमें पढ़ाते शिक्षक उत्तम. उत्तम शिक्षक हमें पढ़ाते. थर्ड वन, एक दूजे का साथ निभा. दूजे एक साथ का निभाते ಅಂತ ಕೊಟ್ಟಿದ್ದಾರೆ. एक दूजे का साथ निभाते. एक दूजे का साथ निभाते.
भागे बुरी मन भावना से, बुरी भावना मन से भागे, बुरी भावना मन से भागे। मिलते में सारे विद्यालय में, विद्यालय में मिलते सारे। Children, next one today match the following. ओके, आपस में साथ निभाते, बिना मिले सुख चैन न पाते, जो भी खाना घर से लाते, साथ साथ मिलजुल कर खाते, प्यार मित्रता सब में जागे, सब आपस में भाई भाई। सो ನೀವು ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್, ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್ ಹೇಗಿರ್ಬೇಕಂದ್ರೆ 4 3 1 2 6 5. ಅದೇ ನಾನು ರಿಪೀಟ್, ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್ ಹೇಗಿರ್ಬೇಕಂದ್ರೆ 4 3 1 2 6 5. ಅಂಡರ್ಸ್ಟುಡ್ ಚಿಲ್ಡ್ರನ್? ನೆಕ್ಸ್ಟ್ ಒನ್ ಸಿ ಮೇಕ್ ಯುವರ್ ಓನ್ ಸೆಂಟೆನ್ಸ್. ಓಕೆ, ಅದನ್ನ ಆಮೇಲೆ ಮಾಡೋಣ. ಅದಕ್ಕಿಂತ ಆದ್ಮೇಲೆ ಇನ್ನೊಂದಿದೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್, ಆ ಮ್ಯಾಚ್ ದ ಫಾಲೋಯಿಂಗ್ ಹೋಗೋಣ. ಇದನ್ನ ರೈಟ್ ಇನ್ ಒನ್ ವರ್ಡ್ ಗೆ ಕೊಡ್ಬೋದು. ಓಕೆ, ಇದು ಲೆಸನ್ ರಿಲೇಟೆಡ್ ಅಲ್ಲ, ಬಟ್ ಇದು ಗ್ರಾಮರ್ ಪಾರ್ಟ್ ಗೆ ಬರುತ್ತೆ. ಇದು ರೈಟ್ ಇನ್ ಒನ್ ವರ್ಡ್ ಅಂತ. ಇದು ಥರ್ಡ್ ಸ್ಟ್ಯಾಂಡರ್ಡ್ ನಿಮ್ಗೆ ಇದು ಹೊಸದು, ಬಟ್ ನಿಮ್ಗೆ ಆದ್ರೂ ಹೇಳ್ತೀನಿ. ಕ್ಲಿಯರ್? ಜೋ ಡರ್ತಾ ನಹಿ ಹೇ ವ ನಿಡರ್. ಯಾವ ಭಯನೇ ಪಡ್ಕೊಂಡು, ಡರ್ ಮೀನ್ಸ್ ಫಿಯರ್. ರೈಟ್ ಇನ್ ಒನ್ ವರ್ಡ್. ಓಕೆ, ಸೊ ಇದು ಗ್ರಾಮರ್ ಪಾರ್ಟ್ ರೈಟ್ ಇನ್ ಒನ್ ವರ್ಡ್ ಗೆ ಕೊಡ್ತಾರೆ. ಕ್ಲಿಯರ್? जो डरता नहीं है वह डैश. ಸೊ ಯಾರು ಯಾವಾಗ್ಲೂ ಹೆದರ್ಕೊಳ್ಳೋ, ಯಾವುದೇ ರೀಸನ್ಗೂ ಹೆದರ್ಕೊಳ್ಳಲು ಅವ್ರನ್ನ ಏನ್ ಹೇಳ್ತಾರೆ? ನಿಡರ್ ಅಂದ್ರೆ ಭಯ ಇಲ್ಲದೆ ಇರೋರು, ಯಾವ್ದಕ್ಕೂ ಭಯ ಪಡದೆ ಇರೋರು ಅವ್ರನ್ನ ಏನಂತಾರೆ ಅಂದ್ರೆ ನಿಡರ್ ಅಂತ ಹೇಳ್ತಾರೆ. ನಾನು ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಟಟ್ಕಾ ಬಡ ಥೈಲಾ ಭೌರಾ. ನೆಕ್ಸ್ಟ್ ಒನ್ ಚೀಜೋ ಕಾ ಕೀಮತ್ ಬಡಾನ. ಅಂದ್ರೆ ಚೀಜೆ ಮೀನ್ಸ್ ಥಿಂಗ್ಸ್, ವಸ್ತುಗಳು ಅಂತ. ವಸ್ತುಗಳ ಬೆಲೆಗಳನ್ನ ಏರಿಸೋದನ್ನ ಮಹಂಗಾಯಿ ಅಂತ ಹೇಳ್ತಾರೆ. ಅಂದ್ರೆ ಬೆಲೆ ಏರಿಕೆ, ಬೆಲೆ ಜಾಸ್ತಿ ವಸ್ತುದು ಅಂತ ಹೇಳೋದು. ನೆಕ್ಸ್ಟ್ ಭೇಡ್ ಬಕರಿಯೋಂಕೋ ಪಾಲನಾ. ಅಂದ್ರೆ ಕುರಿಗಳು ಎಮ್ಮೆಗಳನ್ನ ಮೇಯಿಸೋರಿಗೆ ಏನ್ ಹೇಳ್ತಾರೆ? ಗಡರಿಯಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೀಟಿ ಆವಾಜ್ ವಾಲಿ ಖಾದಿ ಚಿಡಿಯಾ. ಕಪ್ಪಿಗಿರೋ ಅಂತ ಸ್ವೀಟ್ ವಾಯ್ಸ್ ಇರೋ ಅಂತ ಬರ್ಡು ಯಾವ್ದದು? ಕೋಯಲ್. ಸೊ ಇದ್ರ ಆನ್ಸರ್ ಹೇಗಿರ್ಬೇಕು ಅಂದ್ರೆ ನಿಮ್ಗೆ 4 3 5 1 2. ಆನ್ಸರ್ 4 3 5 1 2 ಈ ಆನ್ಸರ್ ಬರ್ಬೇಕು. ಕ್ಲಿಯರ್ ಚಿಲ್ಡ್ರನ್? ಓಕೆ, ನಾ ಮ್ಯಾಚ್ ದ ಫಾಲೋಯಿಂಗ್ ಆಮೇಲೆ ಮಾಡ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡಿ, ಈಗ ಇನ್ನೊಂದು ಬಾಕ್ಸ್ ಕೊಡಿದ್ರೆ ಪಿತಾಕೆ ಪಿತಾ, ನಿಮ್ಮ ತಂದೆಯವರ ತಂದೆನ ಏನ್ ಕರೀತಾರೆ? ದಾದಾ, ದಾದಾಜಿ ಆತರ. ಮಾ ಪಿತಾಕಿ ಮಾ, ಸೊ ದಾದಿ. ನೆಕ್ಸ್ಟ್ ಪಿತಾಕ ಬಡಾಬ, ಇದು ರಿಲೇಟಿವ್ಸ್ ಗೆ ಸಂಬಂಧಪಟ್ಟಂಗೆ ಬರುತ್ತೆ. ಚಾಚಾ, ಸೊ ಈ ತರ ಬರುತ್ತೆ. ಇದನ್ನ ಆಮೇಲೆ ಮಾಡೋಣ. ಇಲ್ಲಿ ನೋಡಿ ಇನ್ನೊಂದು ಬಾಕ್ಸ್ ಕೊಡಿದ್ರೆ ತುಮಾರೆ ಇತನೆ ಸಾಥಿ ಹೇ ಇನ್ಕೆ ನಾ ಬತಾವೋ. ಅಂದ್ರೆ ನಿನಗೆ ತುಂಬಾ ಜನ ಫ್ರೆಂಡ್ಸ್ ಗಳಿದ್ದಾರೆ, ಅವರು ನೇಮ್ ಗಳನ್ನ ಬರಿಬೇಕಂತೆ. ಇಲ್ಲಿ 2 ಬಾಕ್ಸ್ ಕೊಟ್ಟಿದ್ದಾರೆ. ಗಲಿ ಮೇ, ಸ್ಕೂಲ್ ಮೇ. ಗಲಿ ಮೇ ಅಂದ್ರೆ ನಿಮ್ ಮನೆ ಅಕ್ಕಪಕ್ಕದಲ್ಲಿರುವಂತ ನಿನ್ನ ಫ್ರೆಂಡ್ಸ್ ಗಳ ನೇಮ್ ಬರಿಬೇಕು. ಇನ್ನೊಂದು ಸ್ಕೂಲಲ್ಲಿರೋ ಫ್ರೆಂಡ್ಸ್ ಗಳ ನೇಮ್ ನ ಬರಿಬೇಕಂತೆ. ಕ್ಲಿಯರ್? ಈ ಬಾಕ್ಸ್ ಅಲ್ಲಿ ನೀವೇ ಫಿಲ್ ಮಾಡ್ಬೇಕು. ಇದು ಹೋಮ್ ವರ್ಕ್ ನಿಮ್ಗೆ. ಓಕೆ, ಇದನ್ನ ಫಿಲ್ ಮಾಡ್ಕೊಂಡ್ ಬರ್ಲೇಬೇಕು. ಕ್ಲಿಯರ್? ನೆಕ್ಸ್ಟ್ ನೋಡಿ ಇನ್ನೊಂದು ಮೇಲಿದೆ ಸಮಾನಾರ್ಥಕ ವಾಲೆ ಶಬ್ದ ಲಿಖೋ. ಈಕ್ವಲೆಂಟ್ ವರ್ಡ್ ನ ಬರಿಬೇಕಂತೆ. ಬಾದಲ್, ಬಾದಲ್ಗೆ ಏನ್ ಹೇಳ್ತಾರೆ? ಇನ್ನೊಂದು ವರ್ಡ್ ಮೇಘ. ಮೇಘ. ಇನ್ನೊಂದು ಶಾಮ್, ಶಾಮ್ಗೆ ಸಂಧ್ಯಾ. ಸಂಧ್ಯಾ. ಸಂಜೆ ಅಥವಾ ಸಂಧ್ಯಾ.
ओके, फर्स्ट वन बादल मेघ, सेकेंड वन शाम संध्या, इवनिंग ಅಂತ, इवनिंग टाइम ಅಂತ. ನೆಕ್ಸ್ಟ್ ಧರ್ತಿ ಭೂಮಿ ಅಥವಾ ಪೃಥ್ವಿ, ಭೂಮಿ पृथ्वी. नेक्स्ट वन मार्ग, सड़क, रास्ता, राह, वे अंतर. नेक्स्ट वन पानी जल. नेक्स्ट वन पर्वत पहाड़, ಇನ್ನೊಂದು ಗಿರಿ, ಗಿರಿ ಶಿಖರ್ ಅಂತಾರಲ್ಲ ಗಿರಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೇಲ್ ಇದೆ ಚಲೋ ಖೇಲೋ. ಇದು ಕೇಳಿಗೆ, ಅದು ಗೇಮ್ಗೆ ಸಂಬಂಧಪಟ್ಟಿದ್ದು, ಅದೇನು ಇಂಪಾರ್ಟೆಂಟ್ ಇಲ್ಲ. ಓಕೆ, ಅದು ಔಟ್ ಆಫ್ ದಿ ಲೆಸನ್, ಅದು ಬೇಡ ನಮ್ಗೆ. ಇಲ್ಲ ನೋಡಿ, ಇದನ್ನು ಅಷ್ಟೇ, ಇದು ಲೆಸನ್ ರಿಲೇಟೆಡ್ ಅಲ್ಲ, ಬಟ್ ಆಡ್ ಒನ್ ಔಟ್ ತರ ಇದೆ, ಅಂಡರ್ಲೈನ್ ಮಾಡೋದು ಅಷ್ಟೇ. ಇದು ನಿಮ್ಗೆ ನಾಲೆಜ್ ಇರ್ಲಿ ಅಂತ ನಾನು ಹೇಳ್ತಾ ಇರೋದು. ಓಕೆ, शब्दों का मेल, ವರ್ಗೀತ ಶಬ್ದೋं पर ಗೋಲ್ लगाओ ಅಂದ್ರೆ ಆಡ್ ಒನ್ ಔಟ್ ಇರೋದಕ್ಕೆ ಸರ್ಕಲ್ ಮಾಡಿ ಅಂತ ಹೇಳ್ತಾರೆ. ಬಾರಿಶ್ ಅಂತ ಕೊಟ್ಟಿದ್ದಾರೆ, ಬಾರಿಶ್ಗೆ ರಿಲೇಟೆಡ್ ಇರೋದು ಪಾನಿ, ಗೀಲಾ, ಬಾದಲ್, ಮೈಸೂರು. ಸೊ ಈಗ ಬಾರಿಶ್ ಅಂದ್ರೆ ಬಾರಿಶಲ್ಲಿ ನಮ್ಗೆ ಪಾನಿ ಸಿಗುತ್ತೆ, ನೀರ್ ಸಿಗುತ್ತೆ. ಗೀಲಾ ಮೀನ್ಸ್ ನಮ್ ಬಟ್ಟೆಗಳು ಒದ್ದೆಗಳಾಗುತ್ತೆ, ಬೆಟ್ಟ ಆಗುತ್ತೆ. ಬಾದಲ್ ಸೊ ಕ್ಲೌಡ್ ಇಂದ ನೀರ್ ಬರುತ್ತೆ, ಪಾನಿ ಸಿಗುತ್ತೆ. ಮೈಸೂರು ಅಂದ್ರೆ ಅದಕ್ಕೆ ರಿಲೇಟೆಡೇ ಇಲ್ಲ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ವರ್ಡ್ ಅಲ್ಲ. ಸೊ ಮೈಸೂರು ಲಾಸ್ಟ್ ವರ್ಡ್ ನ ಅಂಡರ್ಲೈನ್ ಮಾಡಿ, ಇಲ್ಲಾಂದ್ರೆ ಸರ್ಕಲ್ ಮಾಡಿ. ಓಕೆ, ನೆಕ್ಸ್ಟ್ ಘರ್, ದರ್ವಾಜಾ, ಕಿಟಕಿ, ದೀವಾರ್, ಸಾಬೂನ್. ಸೊ ಯಾವ ವರ್ಡ್ ಇಲ್ಲಿ ಸಾಬೂನ್ ರಿಲೇಟೆಡ್ ಆಗಲ್ಲ. ಮನೆ ಮೇಲೆ ಕಿಟಕಿ, ಡೋರ್ ಎಲ್ಲ ಇರುತ್ತೆ, ಸಾಬೂನ್ ರಿಲೇಟೆಡ್ ಆಗಲ್ಲ. ಸೊ ಸಾಬೂನ್ ಥರ್ಡ್ ಒನ್ ವರ್ಡ್ ಗೆ ಸರ್ಕಲ್ ಮಾಡಿ. ನೆಕ್ಸ್ಟ್ ಸೂರಜ್, ರೇಲ್ಗಾಡಿ, ಧೂಪ್, ಪಸೀನಾ, ಗರ್ಮಿ. ಸೊ ರೇಲ್ಗಾಡಿ ಫಸ್ಟ್ ಒನ್ ವರ್ಡ್ ಗೆ ಸರ್ಕಲ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ಪಡೋ ಅವ್ರ ಜಾನೋ. ಇದನ್ನ ಓದ್ಬಿಟ್ಟು ರೀಡ್ ಮಾಡ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ, ಅದೇನು ಇಲ್ಲ, ಲೆಸನ್ ರಿಲೇಟೆಡ್ ಇಲ್ಲ ಅದು. ಈಗ ನಾನು ನಿಮ್ಗೆ ಇಲ್ಲಿ ಇತ್ತೆಲ್ಲ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಬಿಟ್ಟಿದ್ನಲ್ಲ, ಮೇಕ್ ಯುವರ್ ಓನ್ ಸೆಂಟೆನ್ಸ್ ಬರೀತೀನಿ ಬೋರ್ಡ್ ಮೇಲೆ, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಫಿಲ್ ಮಾಡ್ಕೋಬೇಕು. ಕ್ಲಿಯರ್ ಚಿಲ್ಡ್ರನ್? फर्स्ट वन राज दुलारे, बच्चे माता पिता के राज दुलारे होते हैं. यस नो? बच्चे माता पिता के राज दुलारे है ಅಂತ ಬರ್ದುನು ಆಯ್ತು. ಓಕೆ, ರಾಜ್ ದುಲಾರೆ अंडरलाइन वर्ड. नेक्स्ट विद्यालय, विद्यालय में हम पढ़ते हैं. अंदर पढ़े, विद्यालय में हम पढ़ते हैं, लिखते हैं, ಏನ್ ಬೇಕಾದ್ರೂ ಬರಿಬಹುದು. ಓಕೆ, विद्यालय. नेक्स्ट थर्ड वन तो शिक्षक, शिक्षक हमें पढ़ाते हैं अथवा शिक्षक हमें सिखाते हैं, ಅದನ್ನು ಬರಿಬಹುದು. शिक्षक हमें पढ़ाते हैं. नेक्स्ट वन मिलजुलना. सो बच्चे विद्यालय में मिलजुल कर खाते हैं ಅಂತ ಬರಿಬಹುದು. बच्चे विद्यालय में मिलजुल कर खाते हैं. आंसर अंडरलाइन वर्ड मिलजुल कर. नेक्स्ट वन लास्ट वन मित्रता, सबके साथ मित्रता करनी है.
सबके साथ मित्रता करनी है। मित्रता। नेक्स्ट वन ಈಗ ಸೊ ಎಲ್ಲ ಮೇನ್ಸ್ ಕ್ಲಿಯರ್ ಮಾಡಿದೀನಿ। ಈಗ ನೋಡಿ ಇದು ಜಸ್ಟ್ ಪಡೋ और जानो ಓದಿ ತಿಳ್ಕೊಳ್ಳಿ, ನಾನು ರೀಡ್ ಮಾಡ್ತೀನಿ ಅಷ್ಟೇ ಅದೇನು ಅಂತ। लास्ट मेन गिरा ಅದು ಔಟ್ ಆಫ್ ಲೆಸನ್। स्कूल आते वक्त समवस्त्र पहनो, स्कूल पर टाइम ಅಲ್ಲಿ ಯೂನಿಫಾರ್ಮ್ ಹಾಕೋ। सही समय पर स्कूल में रहो, टाइम टू टाइम स्कूल ಅಲ್ಲಿ ಇರಿ। प्रार्थना के लिए हाजिर हो, सो प्रेयर टाइम ಅಲ್ಲಿ ಎಲ್ಲರೂ ಪ್ರೆಸೆಂಟ್ ಆಗಿರಿ। साथियों से स्नेह से रहो, ಫ್ರೆಂಡ್ಗಳ ಜೊತೆ ಫ್ರೆಂಡ್ಸ್ ತರ ಇರಿ, ದ್ವೇಷ ಮಾಡ್ಕೋಬೇಡಿ, ಜಗಳ ಮಾಡ್ಕೋಬೇಡಿ, ಫ್ರೆಂಡ್ ಸ್ನೇಹಿತರ ಜೊತೆ। ನೆಕ್ಸ್ಟ್ कक्षा में मन लगाकर पाठ सुनो, कक्षा में क्लास रूम ಅಲ್ಲಿ ಮನಸ್ಸಿಟ್ಟು ಪಾಠನ सुनो ಕೇಳಿಸ್ಕೊಳ್ಳಿ। स्कूल का परिसर साफ रखो, ಸ್ಕೂಲ್ ಒಳಗಡೆ ಇರುವಂತ ಎನ್ವೈರನ್ಮೆಂಟ್ ಪರಿಸರನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಗಲೀಜ್ ಮಾಡಬೇಡಿ। ಪೇಪರ್ ಹಾಕೋದು, ಬಿಟ್ ಆಫ್ ಪೇಪರ್ ಹಾಕೋದು, ಚೂರು ಮಾಡಿ ಹಾಕೋದು, ಶಾರ್ಪ್ ಮಾಡಿ ಹಾಕೋದು ಇದೆಲ್ಲ ಮಾಡಬೇಡಿ। ನೆಕ್ಸ್ಟ್ ಅಪ್ನೆ ಅಧ್ಯಾಪಕ ಆದರ್ ಕರೋ, ನಿಮ್ಮ ಟೀಚರ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾರೆ। क्वेश्चन आंसर में नोड़ीगा। संगी साथी कहाँ से आते और कहाँ मिलते? संगी साथी घर से आते और विद्यालय में मिलते। नेक्स्ट संगी साथी किसके राज दुलारे हैं, वे विद्यालय में क्या करने आते? सो संगी साथी माता पिता के राज दुलारे हैं, वे विद्यालय में पढ़ने आते। साथी कब बन जाते और कैसे साथ निभाते हैं? पढ़ते लिखते आते जाते आपस में साथी बन जाते, एक दूसरे का साथ निभाते हैं। नेक्स्ट वन, मन से बुरी भावना निकल जाने से क्या होता है? मन से बुरी भावना निकल जाने से प्यार और मित्रता बढ़ जाते हैं। नेक्स्ट आपस में मित्रता जगाने के लिए क्या करना चाहिए? आपस में मित्रता जगाने के लिए वैर विरोध और लड़ाई को छोड़ना चाहिए। Understood children? Okay, I'll send the class work in WhatsApp. Okay, thank you children.